ಇನ್ನು ಮುಂದಿನ ಸುದ್ದಿ ಹೋಗೋದಾದ್ರೆ ಬೆಂಗಳೂರಿನ ಯಲಹಂಕದಲ್ಲಿ ಮನೆಗಳ ತೆರವು ಕೇಸ್ಗೆ ಸಂಬಂಧಪಟ್ಟಂತೆ 161 ಜನರಲ್ಲಿ 26 ಜನರಿಗೆ ಮನೆ ನೀಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಬೆಂಗಳೂರಿನ ಯಲಹಂಕದಲ್ಲಿ ಮನೆಗಳ ತೆರವು ಕೇಸ್ ರಾಷ್ಟ್ರದಾದ್ಯಂತ ಸೌಂಡ್ ಮಾಡಿತ್ತು. ಏಕೆಂದರೆ ಈ ಪ್ರಕರಣದಲ್ಲಿ ಕೇರಳ ಸರ್ಕಾರ ಎಂಟ್ರಿ, ಪಾಕಿಸ್ತಾನದ ಟ್ವೀಟು, ವೇಣುಗೋಪಾಲ್ ಅವರ ಮಾತು, ಇಡೀ ಸರ್ಕಾರ ಹೋಗಿ ನಿಂತ್ಕೊಂಡಿತ್ತಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಹೊರಗಿನವರಿಗೆ ಯಾವ ಕಾರಣಕ್ಕೂ ಮನೆ ಕೊಡಲ್ಲ, ಸ್ಥಳೀಯರು ಆಗಿದ್ದವರಿಗೆ ಮಾತ್ರ ಮನೆ ಕೊಡಲಾಗುತ್ತೆ. ಸಿಎಂ ಈಗಾಗಲೇ ಮೀಟಿಂಗ್ ಮಾಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸ್ಥಳೀಯರಾಗಿದ್ದು ಡಾಕ್ಯುಮೆಂಟ್ ಸರಿ ಇದ್ದವರಿಗೆ ಮಾತ್ರ ಮನೆ ಅಂತ ಹೇಳಿದ್ದಾರೆ. ಇದನ್ನ ಕ್ಯಾಬಿನೆಟ್ ಸಭೆ ಬಳಿಕ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇರುವಂಥದ್ದು ಸರ್ಕಾರ. ಕಾನೂನು ಪ್ರಕಾರ ಕೈಗೊಳ್ಳದೇ ಇದ್ದರೆ ಅದರ ಪರಿಣಾಮ ಅಂತೂ ಸರ್ಕಾರಕ್ಕೆ ಸರಿಯಾಗಿ ಬೀಳುತ್ತೆ. ಸರ್ಕಾರ ಅನ್ನೋದಕ್ಕಿಂತ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾರ ಪರವಾಗಿ, ಯಾರ ಹೇಳಿಕೆಯಿಂದ, ಯಾರ ಒತ್ತಡದಿಂದ ಸರ್ಕಾರ ಈ ರೀತಿಯಾಗಿ ನಡ್ಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರಣೆ. ಅದಕ್ಕೆ ಸ್ಪಂದಿಸುವ ರೀತಿಯಲ್ಲೇ ಏನಾದರೂ ಮನೆಗಳನ್ನು ಕೊಟ್ಟಿದ್ದೆ ಆದರೆ ಡೇಂಜರಸ್ ನಡೆ ಅದು ಸರ್ಕಾರದ್ದು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ರೆ ನೋಡೋಣ. ನಿನ್ನೆ ಕೃಷ್ಣ ಬೈರೇಗೌಡರು ಫೋನ್ ಮಾಡಿದ್ರು, ಈ ಥರ ಡಾಕ್ಯುಮೆಂಟ್ ವೆರಿಫಿಕೇಶನ್ 26 ಜನಕ್ಕೆ ಏನೋ ಆಗಿದೆ ಅಂತ. ಏನೋ 26 ಜನಕ್ಕೆ ಇವತ್ತೇನೋ ಮನೆ ಕೊಡ್ಬೋದು. 26 ಜನಕ್ಕೆ ಏನಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಈಗ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ. ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಟೋಟಲ್ 261 ಮನೆಯಲ್ಲಿ 161 ಮನೆಗಳು ಡೆಮಾಲಿಷ್ ಆಗಿದೆ. ಅಪ್ಲಿಕೇಶನ್ಗಳು ಜಾಸ್ತಿ ಬಂದಿದೆ. ಅಪ್ಲಿಕೇಶನ್ ಹಾಕೋರಿಗೆಲ್ಲ ಮನೆ ಕೊಡೋಕ್ಕಾಗಲ್ಲ. ಯಾರು ಡೆಮಾಲಿಷ್ ಮಾಡಿದ್ದಾರೆ ಅವ್ರಿಗೆ ಕನ್ಸಿಡರ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಮನೆ ಮುಖ್ಯಮಂತ್ರಿಗಳು. ಕಂಡೀಷನ್ಲಿ ಅಂದರೆ ಅವ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅವ್ರು ಲೋಕಲ್ ಆಗಿರಬೇಕು, ನಮ್ಮ ಕರ್ನಾಟಕದವ್ರು ಇರಬೇಕು. ಆಚೆಯವ್ರಿದ್ರೆ ಯಾವ ಕಾರಣಕ್ಕೆ ಕೊಡಲ್ಲ. ಆಚೆಯವ್ರಿಗೆ ಯಾವ ಕಾರಣಕ್ಕೆ ಕೊಡಲ್ಲ. ನಾವು ಲೋಕಲ್ ಆಗಿರೋಗು ಕರ್ನಾಟಕದವ್ರು ಇರಬೇಕು. ಈಗ 1 lakh ಹೌಸಿಂಗ್ ಸ್ಕೀಮ್ಗೆ ನಾವು ಮನೆ ಕೊಡಬೇಕಾದ್ರೆ ಅವ್ರು 5 ವರ್ಷ ಇಲ್ಲಿ ವಾಸ ಮಾಡಿರಬೇಕು, ಬೆಂಗಳೂರು ಸಿಟಿಯವರು. ಅಂಥವ್ರನ್ನೇ ನಾವು ಕೊಡೋಕ್ಕಾಗೋದು. 5 ವರ್ಷ ಅವ್ರು ಯಾರು ವಾಸ ಆಗಿರ್ತಾರೆ ಅದಕ್ಕೆ ತಡ ಆಗ್ತಾ ಇರೋದು. ಆ ಕಾರಣಕ್ಕೆ ಕೋಗಿಲು ಲೇಔಟ್ನಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ, ಯಾವ ಭಾಷೆಯ ಎಷ್ಟು ಕುಟುಂಬಗಳಿವೆ ಅನ್ನುವಂಥದ್ರ ಪಕ್ಕಾ ಲೆಕ್ಕ ನ್ಯೂಸ್ 18ಗೆ ಸಿಕ್ಕಿದೆ. ಯಾವ ಭಾಷೆಯವರು, ಎಷ್ಟು ಕುಟುಂಬಗಳು ಅಲ್ಲಿ ವಾಸವನ್ನು ಮಾಡ್ತಾ ಇದ್ರು ಅಂತ. ಕನ್ನಡ ಮಾತನಾಡುವಂಥ ಫ್ಯಾಮಿಲಿಗಳಿದ್ದಿದ್ದು 108, ಉರ್ದು 103 ಕುಟುಂಬಗಳು, ತಮಿಳು 13, ಹಿಂದಿ 11 ಕುಟುಂಬಗಳು, ಮರಾಠಿ ಹಾಗೂ ತೆಲುಗು ತಲಾ 3 ಕುಟುಂಬ ಅಲ್ಲಿ ವಾಸವನ್ನು ಮಾಡ್ತಾ ಇದ್ದಿದ್ದಂಥದ್ದು. ಕೋಗಿಲು ಕ್ರಾಸ್ನಲ್ಲಿ, ಕೋಗಿಲು ಲೇಔಟ್ನಲ್ಲಿ ಎಷ್ಟು ಕುಟುಂಬಗಳಿದ್ವು ಅನ್ನೋಂಥ ಲೆಕ್ಕ ಇದೆಯಲ್ಲ, ಯಾವ ಭಾಷೆ ಎಷ್ಟು ಕುಟುಂಬಗಳು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕನ್ನಡ 108 ಕುಟುಂಬಗಳು, ಉರ್ದು 103, ತಮಿಳು 13, ಹಿಂದಿ 11 ಕುಟುಂಬಗಳು, ಮರಾಠಿ ಹಾಗೂ ತೆಲುಗು ತಲಾ 3 ಕುಟುಂಬಗಳು. ಅಂದರೆ ಇದು ಮನೆ ಆಧಾರದಲ್ಲೆಲ್ಲ ಹೇಳ್ತಿರೋದು. ಮನೆ 161 ಕೆಡವಿತ್ತು. ಈ ಕುಟುಂಬ ಆಧಾರದಲ್ಲಿ ನೋಡ್ಬಿಟ್ರೆ ಹತ್ತತ್ರ 250 ಆಗುತ್ತೆ. ಆ ಆಧಾರ ಬೇರೆ, ಅಲ್ಲಿ ತೆರವು ಮಾಡಿದಂಥ ಆಧಾರ ಬೇರೆ, ಕುಟುಂಬಗಳ ಲೆಕ್ಕ ಬೇರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಕೋಗಿಲು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರ ಏನಾಗ್ತಾ ಇದೆ? ಜಮೀರ್ ಅಹಮದ್ ಹೇಳ್ತಾರೆ 161ರಲ್ಲಿ 26 ಜನಕ್ಕಷ್ಟೇ ಅಂತ. ಅಂದ್ರೆ ಇಲ್ಲಿ ಸರ್ಕಾರ ಎಲ್ಲೋ ಒಂದ್ ಕಡೆ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇರುವಂತದ್ದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೌದು ಪೃಥ್ವಿರಾಜ್, ಯಾಕಂತ ಹೇಳಿದ್ರೆ ಈ ಒಂದು ವಿಚಾರದಲ್ಲಿ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತರಾತುರಿಯಲ್ಲಿ ಎಐಸಿಸಿ ಹೈಕಮಾಂಡ್ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಕೋಗಿಲು ಲೇಔಟ್ ಫಲಾನುಭವಿಗಳು ಅಂದ್ರೆ ನಿರಾಶ್ರಿತರಿಗೆ ಈ ಒಂದು ನಿವೇಶನ ಮತ್ತೊಂದ್ ಕಡೆಯಾಗಿ ಮನೆಗಳ ವಸತಿ ಸೌಲಭ್ಯವನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ಹಿಂದೆ ವಿವಿಧ ಏನು ವಸತಿ ನಿಗಮಗಳಿಗೆ ಅರ್ಜಿಯನ್ನ ಹಾಕ್ತಂತ ಫಲಾನುಭವಿಗಳು ಮತ್ತೊಂದ್ ಕಡೆಯಾಗಿ ಅರ್ಜಿದಾರರು ಸಾಕಷ್ಟು ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಮತ್ತೊಂದ್ ಕಡೆಗೆ ವಿರೋಧ ಪಕ್ಷಗಳಿಂದಲೂ ಕೂಡ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು. ಸೊ ಹೀಗಾಗಿ ಆಕ್ರೋಶಗೊಂಡಂತ ವಿರೋಧ ಪಕ್ಷಗಳು ಮತ್ತೊಂದ್ ಕಡೆಗೆ ಅರ್ಜಿದಾರರು ಮತ್ತೊಂದ್ ಕಡೆಗೆ ಸಾರ್ವಜನಿಕರು ಏನು ವಿವಿಧ ಅಭಿವೃದ್ಧಿ ಅಂದ್ರೆ ಹೌಸಿಂಗ್ ಬೋರ್ಡ್ ಸೇರಿದಂತೆ ರಾಜೀವ್ ಗಾಂಧಿ ವಸತಿ ನಿಗಮ ಇವಕ್ಕೆಲ್ಲಕ್ಕೂ ಕೂಡ ಮುತ್ತಿಗೆಯನ್ನ ಹಾಕಿದ್ರು. ಸೊ ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಂತ ರಾಜ್ಯ ಸರ್ಕಾರ ಸ್ಥಳೀಯವಾಗಿ ಅಂದ್ರೆ ಲೋಕಲ್ ಸ್ಥಳೀಯರ ಇವರು ಅಥವಾ ವಲಸಿಗರ ಅನ್ನುವಂತ ಒಂದು ನಿಟ್ಟಲ್ಲೂ ಕೂಡ ಪರಿಶೀಲನೆಗೆ ಮುಂದಾಯ್ತು. ಮತ್ತೊಂದ್ ಕಡೆಯಾಗಿ ಪರಿಶೀಲನೆಗೆ ಅಷ್ಟೇ ಮುಂದಾಗ್ಲಿಲ್ಲ, ಮತ್ತೊಂದ್ ಕಡೆಗೆ ಅವರು 3 ವರ್ಷ
ಅಲ್ಲಿ ಏನು ಖುದ್ದಾಗಿ ಅಲ್ಲಿ ವಾಸವಾಗಿರ್ಬೇಕಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಏನು ವೆರಿಫಿಕೇಶನ್ ಅನ್ನ ಮಾಡೋದಕ್ಕೆ ಮುಂದಾದ್ರು. ಮತ್ತೊಂದು ಕಡೆಯಾಗಿ ಸ್ಥಳೀಯ ಶಾಸಕರ ಶಿಫಾರಸು ಅಂದ್ರೆ ಫಲಾನುಭವಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಸ್ಥಳೀಯ ಶಾಸಕರುಗಳೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ಶಿಫಾರಸು ಕೂಡ ಬಹಳ ಮುಖ್ಯವಾಗಿತ್ತು. ಸೊ ಹೀಗಾಗಿ ಒಂದು ಕಡೆಗೆ ಕೃಷ್ಣ ಬೈರೇಗೌಡರ ಶಿಫಾರಸು, ಮತ್ತೊಂದು ಕಡೆಗೆ ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಷನ್ನು, ಈ ಎಲ್ಲವನ್ನು ಕೂಡ ಅಳೆದು ತೂಗಿದಂಥ ರಾಜ್ಯ ಸರ್ಕಾರ ಇದೀಗ 26 ಮಂದಿ ಫಲಾನುಭವಿಗಳನ್ನು 26 ಮಂದಿ ನಿರಾಶ್ರಿತರ ಪೈಕಿ 26 ಮಂದಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಇರ್ತಕ್ಕಂಥ ನಿರಾಶ್ರಿತಗಳು ಏನಿದ್ದಾರೆ 161 ಮನೆ ಏನು ಡೆಮಾಲಿಷ್ ಆಗಿದೆ, ಅವರಲ್ಲಿ ಮನೆ ಕಳ್ಕೊಂಡು ಉಳಿದಂಥವ್ರಿಗೆ ಒಂದು ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈ ಮೂಲಕವಾಗಿ ರಾಜ್ಯ ಸರ್ಕಾರ ಒಂದು ರೀತಿ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದೆ. ಆ ಕಡೆಯಾಗಿ ಹೈಕಮಾಂಡ್ ಆದೇಶವನ್ನು ಕೂಡ ಪಾಲನೆ ಮಾಡಬೇಕು. ಮತ್ತೊಂದು ಕಡೆಗೆ ಇತ್ತ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಿಂದ ಎದುರಾಗಿರ್ತಕ್ಕಂಥ ಟೀಕೆಗೂ ಕೂಡ ಗುರಿಯಾಗದಂತೆ ಒಂದು ರೀತಿ ಜಾಣ ನಡೆಯನ್ನು ರಾಜ್ಯ ಸರ್ಕಾರ ಅನುಸರಿಸ್ತಾ ಇರತಕ್ಕಂಥದ್ದು ಈ ಮೂಲಕ ಕಂಡುಬರ್ತಾ ಇದೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.